ಇದೇ ಸ್ಟ್ರೇಟ್ ಆಫ್ ಹಾರ್ಮುಜ್ನಿಂದ ಹೊರಟಿರುವ ಮತ್ತೊಂದು ಹಡಗು ಕೂಡ ಭಾರತದ ಬಂದರನ್ನ ತಲುಪುವ ನಿರೀಕ್ಷೆ ಇದೆ. ಇವತ್ತು ಸಂಜೆ ಮತ್ತೊಂದು ಹಡಗು ಭಾರತದ ಕಡಲ ತೀರವನ್ನ ಬಂದು ತಲುಪಲಿದೆ. ಮೊದಲೆರಡು ಶಿವಾಲಿಕ್ ಹಾಗೆ ನಂದಾದೇವಿ ಎಲ್ಪಿಜಿಯನ್ನ ಹೊತ್ತು ತಂದಿದ್ರೆ, ಈ ಹಡಗು ಜಗ್ಲಡ್ಕಿ ಹಡಗು ಕಚ್ಚಾ ತೈಲವನ್ನ ಹೊತ್ತು ತರ್ತಾ ಇತ್ತು. ಸರಿಸುಮಾರು 81,000 ಟನ್ ಕಚ್ಚಾ ತೈಲವನ್ನ ಹೊತ್ತು ಬರ್ತಾ ಇರುವ ಹಡಗು ಜಗ್ ಲಟ್ ಇವತ್ತು ಸಂಜೆ ವೇಳೆಗೆ ಗುಜರಾತ್ ಕರಾವಳಿಯತ್ತ ಬಂದು ತಲುಪುವ ನಿರೀಕ್ಷೆ ಇದೆ. ಯುದ್ಧ ಪ್ರಾರಂಭ ಆದ ನಂತರದಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ ಹಡಗುಗಳ ಮೂವ್ಮೆಂಟ್ ಆಲ್ಮೋಸ್ಟ್ ಇಲ್ಲವೇ ಇಲ್ಲ ಅನ್ನೋ ಹಂತಕ್ಕೆ ಹೋಗಿತ್ತು. ಅದಾದ ನಂತರದಲ್ಲಿ ಭಾರತ ಹಾಗೆ ಚೈನಾದ ಹಡಗುಗಳು ಒಂದೊಂದಾಗಿ ಅಲ್ಲಿಂದ ಪ್ರಯಾಣವನ್ನ ಮುಂದುವರಿಸ್ತಾ ಇದೆ. ಇದೇ ಸ್ಟ್ರೇಟ್ ಆಫ್ ಹಾರ್ಮುಜ್ನಿಂದ ಹೊರಟಿರುವ ಮತ್ತೊಂದು ಹಡಗು ಕೂಡ ಭಾರತದ ಬಂದರನ್ನ ತಲುಪುವ ನಿರೀಕ್ಷೆ ಇದೆ. ಇವತ್ತು ಸಂಜೆ ಮತ್ತೊಂದು ಹಡಗು ಭಾರತದ ಕಡಲ ತೀರವನ್ನ ಬಂದು ತಲುಪಲಿದೆ. ಮೊದಲೆರಡು ಶಿವಾಲಿಕ್ ಹಾಗೆ ನಂದಾದೇವಿ ಎಲ್ಪಿಜಿಯನ್ನ ಹೊತ್ತು ತಂದಿದ್ರೆ, ಈ ಹಡಗು ಜಗ್ಲಡ್ಕಿ ಹಡಗು ಕಚ್ಚಾ ತೈಲವನ್ನ ಹೊತ್ತು ತರ್ತಾ ಇತ್ತು. ಸರಿಸುಮಾರು 81,000 ಟನ್ ಕಚ್ಚಾ ತೈಲವನ್ನ ಹೊತ್ತು ಬರ್ತಾ ಇರುವ ಹಡಗು ಜಗ್ ಲಟ್ ಇವತ್ತು ಸಂಜೆ ವೇಳೆಗೆ ಗುಜರಾತ್ ಕರಾವಳಿಯತ್ತ ಬಂದು ತಲುಪುವ ನಿರೀಕ್ಷೆ ಇದೆ. ಯುದ್ಧ ಪ್ರಾರಂಭ ಆದ ನಂತರದಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ ಹಡಗುಗಳ ಮೂವ್ಮೆಂಟ್ ಆಲ್ಮೋಸ್ಟ್ ಇಲ್ಲವೇ ಇಲ್ಲ ಅನ್ನೋ ಹಂತಕ್ಕೆ ಹೋಗಿತ್ತು. ಅದಾದ ನಂತರದಲ್ಲಿ ಭಾರತ ಹಾಗೆ ಚೈನಾದ ಹಡಗುಗಳು ಒಂದೊಂದಾಗಿ ಅಲ್ಲಿಂದ ಪ್ರಯಾಣವನ್ನ ಮುಂದುವರಿಸ್ತಾ ಇದೆ. ಇದೇ ಸ್ಟ್ರೇಟ್ ಆಫ್ ಹಾರ್ಮುಜ್ನಿಂದ ಹೊರಟಿರುವ ಮತ್ತೊಂದು ಹಡಗು ಕೂಡ ಭಾರತದ ಬಂದರನ್ನ ತಲುಪುವ ನಿರೀಕ್ಷೆ ಇದೆ. ಇವತ್ತು ಸಂಜೆ ಮತ್ತೊಂದು ಹಡಗು ಭಾರತದ ಕಡಲ ತೀರವನ್ನ ಬಂದು ತಲುಪಲಿದೆ. ಮೊದಲೆರಡು ಶಿವಾಲಿಕ್ ಹಾಗೆ ನಂದಾದೇವಿ ಎಲ್ಪಿಜಿಯನ್ನ ಹೊತ್ತು ತಂದಿದ್ರೆ, ಈ ಹಡಗು ಜಗ್ಲಡ್ಕಿ ಹಡಗು ಕಚ್ಚಾ ತೈಲವನ್ನ ಹೊತ್ತು ತರ್ತಾ ಇತ್ತು. ಸರಿಸುಮಾರು 81,000 ಟನ್ ಕಚ್ಚಾ ತೈಲವನ್ನ ಹೊತ್ತು ಬರ್ತಾ ಇರುವ ಹಡಗು ಜಗ್ ಲಟ್ ಇವತ್ತು ಸಂಜೆ ವೇಳೆಗೆ ಗುಜರಾತ್ ಕರಾವಳಿಯತ್ತ ಬಂದು ತಲುಪುವ ನಿರೀಕ್ಷೆ ಇದೆ. ಯುದ್ಧ ಪ್ರಾರಂಭ ಆದ ನಂತರದಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ ಹಡಗುಗಳ ಮೂವ್ಮೆಂಟ್ ಆಲ್ಮೋಸ್ಟ್ ಇಲ್ಲವೇ ಇಲ್ಲ ಅನ್ನೋ ಹಂತಕ್ಕೆ ಹೋಗಿತ್ತು. ಅದಾದ ನಂತರದಲ್ಲಿ ಭಾರತ ಹಾಗೆ ಚೈನಾದ ಹಡಗುಗಳು ಒಂದೊಂದಾಗಿ ಅಲ್ಲಿಂದ ಪ್ರಯಾಣವನ್ನ ಮುಂದುವರಿಸ್ತಾ ಇದೆ. ಇದೇ ಸ್ಟ್ರೇಟ್ ಆಫ್ ಹಾರ್ಮುಜ್ನಿಂದ ಹೊರಟಿರುವ ಮತ್ತೊಂದು ಹಡಗು ಕೂಡ ಭಾರತದ ಬಂದರನ್ನ ತಲುಪುವ ನಿರೀಕ್ಷೆ ಇದೆ. ಇವತ್ತು ಸಂಜೆ ಮತ್ತೊಂದು ಹಡಗು ಭಾರತದ ಕಡಲ ತೀರವನ್ನ ಬಂದು ತಲುಪಲಿದೆ. ಮೊದಲೆರಡು ಶಿವಾಲಿಕ್ ಹಾಗೆ ನಂದಾದೇವಿ ಎಲ್ಪಿಜಿಯನ್ನ ಹೊತ್ತು ತಂದಿದ್ರೆ, ಈ ಹಡಗು ಜಗ್ಲಡ್ಕಿ ಹಡಗು ಕಚ್ಚಾ ತೈಲವನ್ನ ಹೊತ್ತು ತರ್ತಾ ಇತ್ತು. ಸರಿಸುಮಾರು 81,000 ಟನ್ ಕಚ್ಚಾ ತೈಲವನ್ನ ಹೊತ್ತು ಬರ್ತಾ ಇರುವ ಹಡಗು ಜಗ್ ಲಟ್ ಇವತ್ತು ಸಂಜೆ ವೇಳೆಗೆ ಗುಜರಾತ್ ಕರಾವಳಿಯತ್ತ ಬಂದು ತಲುಪುವ ನಿರೀಕ್ಷೆ ಇದೆ. ಯುದ್ಧ ಪ್ರಾರಂಭ ಆದ ನಂತರದಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ ಹಡಗುಗಳ ಮೂವ್ಮೆಂಟ್ ಆಲ್ಮೋಸ್ಟ್ ಇಲ್ಲವೇ ಇಲ್ಲ ಅನ್ನೋ ಹಂತಕ್ಕೆ ಹೋಗಿತ್ತು. ಅದಾದ ನಂತರದಲ್ಲಿ ಭಾರತ ಹಾಗೆ ಚೈನಾದ ಹಡಗುಗಳು ಒಂದೊಂದಾಗಿ ಅಲ್ಲಿಂದ ಪ್ರಯಾಣವನ್ನ ಮುಂದುವರಿಸ್ತಾ ಇದೆ.
ಇದೇ ಸ್ಟ್ರೇಟ್ ಆಫ್ ಹಾರ್ಮುಜ್ನಿಂದ ಹೊರಟಿರುವ ಮತ್ತೊಂದು ಹಡಗು ಕೂಡ ಭಾರತದ ಬಂದರನ್ನ ತಲುಪುವ ನಿರೀಕ್ಷೆ ಇದೆ. ಇವತ್ತು ಸಂಜೆ ಮತ್ತೊಂದು ಹಡಗು ಭಾರತದ ಕಡಲ ತೀರವನ್ನ ಬಂದು ತಲುಪಲಿದೆ. ಮೊದಲೆರಡು ಶಿವಾಲಿಕ್ ಹಾಗೆ ನಂದಾದೇವಿ ಎಲ್ಪಿಜಿಯನ್ನ ಹೊತ್ತು ತಂದಿದ್ರೆ, ಈ ಹಡಗು ಜಗ್ಲಡ್ಕಿ ಹಡಗು ಕಚ್ಚಾ ತೈಲವನ್ನ ಹೊತ್ತು ತರ್ತಾ ಇದೆ. ಸರಿಸುಮಾರು 81,000 ಟನ್ ಕಚ್ಚಾ ತೈಲವನ್ನ ಹೊತ್ತು ಬರ್ತಾ ಇರುವ ಹಡಗು ಜಗ್ ಲಡ್ ಇವತ್ತು ಸಂಜೆ ವೇಳೆಗೆ ಗುಜರಾತ್ ಕರಾವಳಿಯತ್ತ ಬಂದು ತಲುಪುವ ನಿರೀಕ್ಷೆ ಇದೆ. ಯುದ್ಧ ಪ್ರಾರಂಭ ಆದ ನಂತರದಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ ಹಡಗುಗಳ ಮೂವ್ಮೆಂಟ್ ಆಲ್ಮೋಸ್ಟ್ ಇಲ್ಲವೇ ಇಲ್ಲ ಅನ್ನೋ ಹಂತಕ್ಕೆ ಹೋಗಿತ್ತು. ಅದಾದ ನಂತರದಲ್ಲಿ ಭಾರತ ಹಾಗೆ ಚೈನಾದ ಹಡಗುಗಳು ಒಂದೊಂದಾಗಿ ಅಲ್ಲಿಂದ ಪ್ರಯಾಣವನ್ನ ಮುಂದುವರಿಸ್ತಾ ಇದೆ. ಇದೇ ಸ್ಟ್ರೇಟ್ ಆಫ್ ಹಾರ್ಮುಜ್ನಿಂದ ಹೊರಟಿರುವ ಮತ್ತೊಂದು ಹಡಗು ಕೂಡ ಭಾರತದ ಬಂದರನ್ನ ತಲುಪುವ ನಿರೀಕ್ಷೆ ಇದೆ. ಇವತ್ತು ಸಂಜೆ ಮತ್ತೊಂದು ಹಡಗು ಭಾರತದ ಕಡಲ ತೀರವನ್ನ ಬಂದು ತಲುಪಲಿದೆ. ಮೊದಲೆರಡು ಶಿವಾಲಿಕ್ ಹಾಗೆ ನಂದಾದೇವಿ ಎಲ್ಪಿಜಿಯನ್ನ ಹೊತ್ತು ತಂದಿದ್ರೆ, ಈ ಹಡಗು ಜಗ್ಲಡ್ಕಿ ಹಡಗು ಕಚ್ಚಾ ತೈಲವನ್ನ ಹೊತ್ತು ತರ್ತಾ ಇದೆ. ಸರಿಸುಮಾರು 81,000 ಟನ್ ಕಚ್ಚಾ ತೈಲವನ್ನ ಹೊತ್ತು ಬರ್ತಾ ಇರುವ ಹಡಗು ಜಗ್ ಲಡ್ ಇವತ್ತು ಸಂಜೆ ವೇಳೆಗೆ ಗುಜರಾತ್ ಕರಾವಳಿಯತ್ತ ಬಂದು ತಲುಪುವ ನಿರೀಕ್ಷೆ ಇದೆ. ಯುದ್ಧ ಪ್ರಾರಂಭ ಆದ ನಂತರದಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ ಹಡಗುಗಳ ಮೂವ್ಮೆಂಟ್ ಆಲ್ಮೋಸ್ಟ್ ಇಲ್ಲವೇ ಇಲ್ಲ ಅನ್ನೋ ಹಂತಕ್ಕೆ ಹೋಗಿತ್ತು. ಅದಾದ ನಂತರದಲ್ಲಿ ಭಾರತ ಹಾಗೆ ಚೈನಾದ ಹಡಗುಗಳು ಒಂದೊಂದಾಗಿ ಅಲ್ಲಿಂದ ಪ್ರಯಾಣವನ್ನ ಮುಂದುವರಿಸ್ತಾ ಇದೆ. ಇದೇ ಸ್ಟ್ರೇಟ್ ಆಫ್ ಹಾರ್ಮುಜ್ನಿಂದ ಹೊರಟಿರುವ ಮತ್ತೊಂದು ಹಡಗು ಕೂಡ ಭಾರತದ ಬಂದರನ್ನ ತಲುಪುವ ನಿರೀಕ್ಷೆ ಇದೆ. ಇವತ್ತು ಸಂಜೆ ಮತ್ತೊಂದು ಹಡಗು ಭಾರತದ ಕಡಲ ತೀರವನ್ನ ಬಂದು ತಲುಪಲಿದೆ. ಮೊದಲೆರಡು ಶಿವಾಲಿಕ್ ಹಾಗೆ ನಂದಾದೇವಿ ಎಲ್ಪಿಜಿಯನ್ನ ಹೊತ್ತು ತಂದಿದ್ರೆ, ಈ ಹಡಗು ಜಗ್ಲಡ್ಕಿ ಹಡಗು ಕಚ್ಚಾ ತೈಲವನ್ನ ಹೊತ್ತು ತರ್ತಾ ಇದೆ. ಸರಿಸುಮಾರು 81,000 ಟನ್ ಕಚ್ಚಾ ತೈಲವನ್ನ ಹೊತ್ತು ಬರ್ತಾ ಇರುವ ಹಡಗು ಜಗ್ ಲಡ್ ಇವತ್ತು ಸಂಜೆ ವೇಳೆಗೆ ಗುಜರಾತ್ ಕರಾವಳಿಯತ್ತ ಬಂದು ತಲುಪುವ ನಿರೀಕ್ಷೆ ಇದೆ. ಯುದ್ಧ ಪ್ರಾರಂಭ ಆದ ನಂತರದಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ ಹಡಗುಗಳ ಮೂವ್ಮೆಂಟ್ ಆಲ್ಮೋಸ್ಟ್ ಇಲ್ಲವೇ ಇಲ್ಲ ಅನ್ನೋ ಹಂತಕ್ಕೆ ಹೋಗಿತ್ತು. ಅದಾದ ನಂತರದಲ್ಲಿ ಭಾರತ ಹಾಗೆ ಚೈನಾದ ಹಡಗುಗಳು ಒಂದೊಂದಾಗಿ ಅಲ್ಲಿಂದ ಪ್ರಯಾಣವನ್ನ ಮುಂದುವರಿಸ್ತಾ ಇದೆ. ಇದೇ ಸ್ಟ್ರೇಟ್ ಆಫ್ ಹಾರ್ಮುಜ್ನಿಂದ ಹೊರಟಿರುವ ಮತ್ತೊಂದು ಹಡಗು ಕೂಡ ಭಾರತದ ಬಂದರನ್ನ ತಲುಪುವ ನಿರೀಕ್ಷೆ ಇದೆ. ಇವತ್ತು ಸಂಜೆ ಮತ್ತೊಂದು ಹಡಗು ಭಾರತದ ಕಡಲ ತೀರವನ್ನ ಬಂದು ತಲುಪಲಿದೆ. ಮೊದಲೆರಡು ಶಿವಾಲಿಕ್ ಹಾಗೆ ನಂದಾದೇವಿ ಎಲ್ಪಿಜಿಯನ್ನ ಹೊತ್ತು ತಂದಿದ್ರೆ, ಈ ಹಡಗು ಜಗ್ಲಡ್ಕಿ ಹಡಗು ಕಚ್ಚಾ ತೈಲವನ್ನ ಹೊತ್ತು ತರ್ತಾ ಇದೆ. ಸರಿಸುಮಾರು 81,000 ಟನ್ ಕಚ್ಚಾ ತೈಲವನ್ನ ಹೊತ್ತು ಬರ್ತಾ ಇರುವ ಹಡಗು ಜಗ್ ಲಡ್ ಇವತ್ತು ಸಂಜೆ ವೇಳೆಗೆ ಗುಜರಾತ್ ಕರಾವಳಿಯತ್ತ ಬಂದು ತಲುಪುವ ನಿರೀಕ್ಷೆ ಇದೆ. ಯುದ್ಧ ಪ್ರಾರಂಭ ಆದ ನಂತರದಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ ಹಡಗುಗಳ ಮೂವ್ಮೆಂಟ್ ಆಲ್ಮೋಸ್ಟ್ ಇಲ್ಲವೇ ಇಲ್ಲ ಅನ್ನೋ ಹಂತಕ್ಕೆ ಹೋಗಿತ್ತು. ಅದಾದ ನಂತರದಲ್ಲಿ ಭಾರತ ಹಾಗೆ ಚೈನಾದ ಹಡಗುಗಳು ಒಂದೊಂದಾಗಿ ಅಲ್ಲಿಂದ ಪ್ರಯಾಣವನ್ನ ಮುಂದುವರಿಸ್ತಾ ಇದೆ.
ಇದೇ ಸ್ಟ್ರೇಟ್ ಆಫ್ ಹಾರ್ಮೋಜ್ನಿಂದ ಹೊರಟಿರುವ ಮತ್ತೊಂದು ಹಡಗು ಕೂಡ ಭಾರತದ ಬಂದರನ್ನ ತಲುಪುವ ನಿರೀಕ್ಷೆ ಇದೆ. ಇವತ್ತು ಸಂಜೆ ಮತ್ತೊಂದು ಹಡಗು ಭಾರತದ ಕಡಲ ತೀರವನ್ನ ಬಂದು ತಲುಪಲಿದೆ. ಮೊದಲೆರಡು ಶಿವಾಲಿಕ್ ಹಾಗೆ ನಂದಾದೇವಿ ಎಲ್ಪಿಜಿಯನ್ನ ಹೊತ್ತು ತಂದಿದ್ರೆ, ಈ ಹಡಗು ಜಗ್ಲಡ್ಕಿ ಹಡಗು ಕಚ್ಚಾ ತೈಲವನ್ನ ಹೊತ್ತು ತರ್ತಾ ಇದೆ. ಸರಿಸುಮಾರು 81,000 ಟನ್ ಕಚ್ಚಾ ತೈಲವನ್ನ ಹೊತ್ತು ಬರ್ತಾ ಇರುವ ಹಡಗು ಜಗ್ಲಡ್ ಇವತ್ತು ಸಂಜೆ ವೇಳೆಗೆ ಗುಜರಾತ್ ಕರಾವಳಿಯತ್ತ ಬಂದು ತಲುಪುವ ನಿರೀಕ್ಷೆ ಇದೆ. ಯುದ್ಧ ಪ್ರಾರಂಭ ಆದ ನಂತರದಲ್ಲಿ ಸ್ಟ್ರೇಟ್ ಆಫ್ ಹಾರ್ಮೋಜ್ನಲ್ಲಿ ಹಡಗುಗಳ ಮೂವ್ಮೆಂಟ್ ಆಲ್ಮೋಸ್ಟ್ ಇಲ್ಲವೇ ಇಲ್ಲ ಅನ್ನೋ ಹಂತಕ್ಕೆ ಹೋಗಿತ್ತು. ಅದಾದ ನಂತರದಲ್ಲಿ ಭಾರತ ಹಾಗೆ ಚೈನಾದ ಹಡಗುಗಳು ಒಂದೊಂದಾಗಿ ಅಲ್ಲಿಂದ ಪ್ರಯಾಣವನ್ನ ಮುಂದುವರಿಸ್ತಾ ಇದೆ.